ಏನಪ್ಪಾ ನಾನು ಇಷ್ಟೆಲ್ಲ ಮನುಷ್ಯ ಜನ್ಮ ತಗೊಂಡು ಇಷ್ಟೆಲ್ಲವನ್ನೂ ಮಾಡಿ ನನಗೆ ಸುಖ ಶಾಂತಿನೇ. ಅದೇ ಆ ಚಿಂತೆ ಒಳಪಟ್ಟಾಗ ಅವ ಏನಾಗ್ತಾನಂದ್ರೆ ದುಃಖಿ ಆಗ್ತಾನ ಅನ್ನುವಂಥದ್ದನ್ನ ಈ ಕರ್ಮದಿಂದ ನಮಗೆ ಮತ್ತ ಕೊನೆಗೆ ದುಃಖವೇ ಆಗ್ತದ ಅನ್ನುವಂಥದ್ದನ್ನು ತಿಳಿಸುವ ಉದ್ದೇಶಕ್ಕಾಗಿ ನೀನು ವಿಚಾರ ಮಾಡಿ ನೋಡಿದಂದ್ರ, ವಿಚಾರದೊಳಗ ಸ್ವಲ್ಪ ವಿವೇಕವನ್ನು ತಗೊಂಡು ಜಾಗೃತ ಮಾಡಿ ವಿಚಾರ ಮಾಡಿದೆ ಅಂದ್ರ ಇವು ನಮ್ಮನ್ನ ಈ ಬಹು ಸಂಸಾರ ಚಕ್ರದೊಳಗೆ ತಿರುಗಾಕ ಇವು ಮೋಹವೇ ಕಾಮವೇ ನಮ್ಮನ್ನ ಬಂಧನ ಮಾಡ್ಯದ ಅನ್ನುವಂಥದ್ದು ನಮ್ಗೆ ಗುರ್ತಾಯ್ತು ಅಂದ್ರ ನಮ್ಮನ್ನ ಕಾಮ, ಅಹಂ, ಮಮ ಮತ್ತು ಮೋಹ ಇವು ನಮ್ಮನ್ನ ಏನ್ ಮಾಡ್ಯಾವಪ್ಪ ಅಂದ್ರ ಆ ತಿಳಿಗೊಡ್ಲಾರ್ದಂಗ ಬಂಧನ ಮಾಡ್ಯಾವ ಅಂತ ನಮ್ಮ ಅನುಭವಕ್ಕೆ ಬರಾಕತ್ತು ಅಂದ್ರ, ಅನುಭವಕ್ಕೆ ಈ ಸತ್ಸಂಗದಿಂದ ಬಂದೇ ಬತ್ತು ಅಂದ್ರ ಅವನ ವೃತ್ತಿ ಏನಾಗ್ತದಂದ್ರ ಆ ಇಂದ್ರಿಯಗಳನ್ನ ಹೊರಮುಖವಾಗಿ ಹೋಗುವ ಇಂದ್ರಿಯಗಳನ್ನ ತಡೆ ಹಿಡಿದು ಅಂತರ್ಮುಖ ಮಾಡ್ತಾನ ಅನ್ನುವಂಥದ್ದನ್ನ ನಾವು ಈ ಉದ್ದೇಶ, ಅವ್ರು ಹೇಳುವಂತ ಉದ್ದೇಶ ಬಹಿರ್ಮುಖವಾದ ಇಂದ್ರಿಯಗಳನ್ನ ಅಂತರ್ಮುಖ ಮಾಡಿದಂದ್ರ ತನ್ನ ನಿಜ ಸ್ವರೂಪ ತನಗೆ ಕಾಣ್ತದ ಅನ್ನುವಂಥದ್ದನ್ನ ಇವೇ ಮನ ಇಂದ್ರಿಯಾದಿಗಳನ್ನು ಕೂಡ ಇವು ಅಂತರ್ಮುಖ ಮಾಡಿದಾಗ ಆ ಆನಂದವನ್ನ ಇವು ಕೂಡ ಅನುಭವಿಸ್ತಾವು ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಗಿಕೊಂಡ್ ಬಂದದ. ಈಗ ಏನ್ ಹೇಳ್ತಾರಂದ್ರೆ ಅದನ್ನೇ ದುಃಖ ಹೆಂಗದ ಅನ್ನುವಂಥದ್ದನ್ನ ಇಂತು ಕರ್ಮ ನೆಸೆಗುದೊಡೆ ಬಾಧೆಯದು ದಿಗಂತಮಾಗಿರೆ ಪರಿಸ ಉಪ್ಪುದಾಗಿ ಕಾಂತೆ ಒಂದಿನಿಸು ದುಃಖವನ್ನು ಸೈರಿಸದವ ನೆಂತು ಮಾಪನು ಪೇಳು ಕ್ರಿಯನು. ಅಂದ್ರೆ ಇಂತ ದುಃಖವನ್ನು ಉಂಡಂತ ವಿಚಾರ ಮಾಡ್ದವ ಮತ್ತೆ ಈ ಕರ್ಮ ಮಾಡಿ ದುಃಖಕ್ಕೆ ಹೋಗ್ತಾನನು ಅಂದ್ರ ಹೋಗುವುದಿಲ್ಲ ಅನ್ನುವಂಥದ್ದನ್ನು ಒಂದು ನುಡಿ ಮುಖಾಂತರ, 7ನೇ ನುಡಿ ಮುಖಾಂತರ ತಿಳಿಸಿ, ಕರ್ಮವನ್ನು ಮಾಡಿದರೆ ಆ ಕರ್ಮದ ಸಂಬಂಧವಾದ ದುಃಖವು ದಶದಿಕ್ಕುಗಳಲ್ಲಿ ನೀರಿನಲ್ಲಿ ಬಿದ್ದ ತೈಲವು ಬಿಂದುವಿನಂತೆ ಎಲ್ಲಾ ಕಡೆಗೆ ಪರಿಸರಿಸುತ್ತದೆ. ಸ್ವಲ್ಪ ದುಃಖವನ್ನು ಸೈರಿಸದೆ ಹೋದ ಪುರುಷನು ಅಧಿಕ ದುಃಖವನ್ನು ಮಾಡಲಿಕ್ಕೆ ಏತಕ್ಕೆ ಹೋಗುವನು. ಆದ್ದರಿಂದ ಕರ್ಮವು ಅಧಿಕ ದುಃಖಕ್ಕೆ ಹೇತುವಾಗಿರುವ ಎಂದು ತಿಳಿದವನು ಕರ್ಮ ಮಾಡುವುದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಈ ನುಡಿಯ ತಾತ್ಪರ್ಯವನ್ನು ಹೇಳ್ಕೊತ ಬಂದಾರ. ಕರ್ಮವನ್ನು ಮಾಡಿದರೆ ಕರ್ಮದ ಸಂಬಂಧವಾದ ದುಃಖವೇ ನಮಗೆ ಹೆಂಗಕ್ಕದ ಹೆಚ್ಚಾಗ್ತದ, ದಶದಿಕ್ಕುಗಳಿಂದನೂ ಕೂಡ ಅದ ನಮಗ ದುಃಖನೇ ಅಧಿಕ ಆಗ್ತದ ಅನ್ನುವಂಥದ್ದನ್ನ ಹೇಳುವುದಕ್ಕಾಗಿ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾರ. ನೀರಿನೊಳಗೆ ಹಾಕಿದ ಒಂದನಿ ತೈಲ ಹೆಂಗದ ತುಂಬಾ ನೀರ ಪಾತ್ರೆಯನ್ನು ತುಂಬತದ, ಹಂಗಿದು ಒಂದು ಸ್ವಲ್ಪ ನಾವು ಮಾಡಿದ ಕರ್ಮ ನಮ್ಮ ದಶದಿಕ್ಕುಗಳಿಂದ ದುಃಖ ಬರ್ತದ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಮುಂದವ್ರು ಏನ್ ಹೇಳ್ತಾರ ಅಂದ್ರ 8ನೇ ನುಡಿಯೊಳಗ ಯೋಗಿವರನು ಪರಮಾತ್ಮನೇ ತಾನಾದ್ದರಿಂದ ಕೃತಕೃತನಾಗೋನು, ಅವನಿಂದ ಮಾಡ್ತಕ್ಕ ಕರ್ತವ್ಯ ಏನು ಇಲ್ಲವೆಂದು ತಿಳಿಯುತ್ತಾನೆ. ಇದು ಗುರ್ತಾಯ್ತು ಅಂದ್ರೆ 7ನೇ ಪಲ್ಲವಿ ನಮ್ಗೆ ಗುರ್ತಾಯ್ತು ಅಂದ್ರ ನಾವು ಕರ್ಮ ಮಾಡುವುದರಿಂದ ನಮ್ಗೆ ಅಧಿಕ ದುಃಖನೇ ಆಗ್ತದ. ಮತ್ತು ದಶದಿಕ್ಕುಗಳಿಂದ ಒಂದು ಕರ್ಮ ಮಾಡೋಣ ಮತ್ತೊಂದು ಕರ್ಮ ಮಾಡ್ತೀವಿ, ಮತ್ತೊಂದು ದುಃಖ ಕೊಟ್ಟೇ ಕೊಡ್ತದ. ಒಂದು ಬಿಡಾನ ಒಂದು ನಮ್ಗೆ ಏನ್ ಮಾಡ್ತದ ದಶದಿಕ್ಕುಗಳಿಂದ ದುಃಖವೇ ಕೊಡ್ಕೋತ ಬಂದಾವು. ಮತ್ತೆ ಹಿಂಗ್ ದುಃಖದ ಜ್ಞಾನ ನಮ್ಮಲ್ಲಿ ವಿವೇಕ ಜಾಗೃತ ಆಗಿಂದ ವಿವೇಕ ಆಯ್ತು ಅಂದ್ರ ಅವ ಏನ್ ಮತ್ತ ಕರ್ಮ ಮಾಡಕ್ ಹೋಗ್ತಾನೋ ಅಂದ್ರೆ ಹೋಗುದಿಲ್ಲ. ಮತ್ತ ಅವ ಏನ್ ಮಾಡ್ತಾನಂದ್ರ ಆ ಯೋಗಿ ಹೆಂಗಿರ್ತಾನಂದ್ರ ನಾನು ಆ ಪರಮಾತ್ಮನೇ ನಾನದೀನಿ, ನಾನು ಈ ದೇಹಕ್ಕ ಭಿನ್ನನಾಗಿ ಸಾಕ್ಷಿಯಾಗಿ ನೋಡುವಂತ, ನಾನು ಈ ದೇಹವೇ ನಾನಲ್ಲ ಅನ್ನುವಂಥದ್ದನ್ನ ಅವನಲ್ಲಿ ಇಂಥ ಜ್ಞಾನವನ್ನ ಯಾರು ಯೋಗಿ ತಿಳ್ಕೊಂಡವ ಅಂದ್ರೆ ಜ್ಞಾನಿ ಆದವ ತಿಳ್ಕೊಂಡವ ಏನಾಗ್ತಾನಂದ್ರ ಕೃತಕೃತನಾಗ್ತಾನ. ನಾನು ಎಂತ ಭಾಗ್ಯವಂತನು, ಎಂತ ಪುಣ್ಯವಂತನು, ನಾನು ಇಷ್ಟಿನ ದೇಹಾದಿ ಒಳಗೊಂಡು ಕೂಡಿ ನಾನು ದುಃಖಿಯಾಗಿದ್ದೆ, ನಾನು ಹುಟ್ಟುತ್ತೀನಲ್ಲ ಮತ್ತೆ ಸಾಯ್ಬೇಕಲ್ಲ ಅಂತ ದುಃಖಿಯಾಗಿದ್ದೆ, ನಾನು ಸಾಯ್ತೀನಿ ಅಂದ್ರೆ ಮತ್ತೆ ಹುಟ್ಟವನೇನ, ಮತ್ ಸತ್ಯ ಯಾಕು ಅಂದ್ರೆ ಹುಟ್ಟಿದ ಯಾಕಂದ್ರೆ ಸಾಯ್ಲಕ್ಕ, ಇವೇ ಎರಡು. ನಾನು ಮತ್ತ ದುಃಖಿನೇ ಆಗ್ತಿದ್ನಲ್ಲ, ಸಾವನು ನನ್ನನ್ನ ಕೊಲ್ತಿತ್ತಲ್ಲ, ಸಾಯ್ತೀನಿ ಅನ್ನುವಂಥದ್ದು ನನಗೆ ಭಯ ಆಗಿತ್ತಲ್ಲ. ಈಗ ಯೋಗಿ ಏನ್ ತಿಳ್ಕೊತಾನಂದ್ರ ಈ ದೇಹ ಸಾಯ್ತದ, ದೇಹನ್ನ ನೋಡವನು ನಾನು ಸಾಯವನಲ್ಲ, ದೇಹಾದಿ ವ್ಯವಹಾರಗಳನ್ನ ನಾನು ಇದನ್ನ ಎದುರಿಟ್ಟು ಅರಿಯುವುದರಿಂದ ಇದಕ್ಕೆ ದೇಹಕ್ಕೆ ನೋವಾಗ್ತದ, ದೇಹ ಸಾಯ್ತದ, ನಾನು ಆತ್ಮ ಸಾಯವನಲ್ಲ ಅನ್ನುವಂಥದ್ದನ್ನ ಹಿಂಗ ತಿಳಿದ ಮೇಲೆ ಮತ್ತವ ಎಂದಾದ್ರೂ ಕರ್ಮ ಮಾಡಕ್ ಹೋಗ್ತಾನನು ಅನ್ನುವಂದ್ರ ಹೋಗುವುದಿಲ್ಲ ಅನ್ನುವಂತ ತಾತ್ಪರ್ಯ ಇಟ್ಕೊಂಡು ಮತ್ತೆ ಮುಂದೆ ನೋಡಿ ಹೇಳ್ತಾರ. ಪರಮನೆ ನಿರವಯವನು ಪರಿಪೂರ್ಣನು ನಿರುಪಾಧಿಕನು ನಿರುಪಮನಾಗಿ ಪರೀಕ್ಷಿಸು ಉಪಾಯವೊಂದಿಲ್ಲ ಎನಿಸವನೇ ಯೋಗಿ ವರನೆಂತು ಮಾಪನ ಕ್ರಿಯೆಗಳು. ಅಂದ್ರೆ ಇಂಥ ಯೋಗಿ
ಎಂದಾದ್ರೂ ಇಂಥ ಕ್ರಿಯೆಗಳನ್ನು ಮಾಡ್ತಾನೋ ಅಂದ್ರೆ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳ್ಕೊತಾ ಇಲ್ಲಿ ನೀನ್ ಹೆಂಗದಿ ಅಂದ್ರೆ ಅದು ದೃಷ್ಟಾಂತ ಕೊಡ್ತಾರ. ನೀನು ಪರಮಾತ್ಮ ಹೆಂಗದಿ, ಪರಮನೇ, ಪರಮ ಅಂದ್ರೆ ಶ್ರೇಷ್ಠನೇ ನೀನಿದಿ, ನಿನಗ ನಿರವಯನು, ಅವಹಯಗಳಿಲ್ಲದವನು. ಈ ದೇಹ ಹೆಂಗದ, ಅವಹಯಗಳದವು, ನಿನಗ ಅವಹಯಗಳಿಲ್ಲದೆ ನೀ ಕಾರ್ಯ ಮಾಡ್ತಿ. ಇವು ನಿನ್ನ ಆತ್ಮನ ಸತ್ತ ತಗೊಂಡು ಇವು ಕಾರ್ಯ ಮಾಡ್ತಾವ. ಇಂದ್ರಿಯಗಳಾಗ್ಲಿ ವಿಷಯ ಏನೇ ಮಾಡಿದ್ರು ಕೂಡ ಅವಕ್ಕ ಸಂತ ಅಸ್ತಿತ್ವ ಇಲ್ಲ. ನೀನ್ ಹೆಂಗದಿ, ನಿನಗ ಅವಯಗಳಿಲ್ಲ, ಇಂದ್ರಿಯಗಳಿಲ್ಲ, ಆದ್ರೂ ನೀ ಕಾರ್ಯವನ್ನು ನೀ ಮಾಡ್ತಿ ಅನ್ನುವಂಥದ್ದು ನಮ್ಗೆ ಗೊತ್ತಾಗಬೇಕು. ಇವತ್ತ ನೋಡಿದ್ರೆ ವಿಜ್ಞಾನದಾಗ ನೋಡಿದ್ರ ತರಂಗಗಳು ನಮ್ಮ ಅವು ಹೆಂಗ್ ಮೊಬೈಲ್ಕ್ ಬಂದು ಬೆಳಿತಾವಂದ್ರ ಅಲ್ಲಿ ಒಂದ್ ಸ್ವಲ್ಪ ನಾವು ದುಡ್ಡು ಹಾಕ್ಲಿಕ್ಕ ಅಲ್ಲೇ ನಿಂತು ಬಿಡ್ತಾವ. ಮತ್ ತರಂಗ ಇಲ್ಲನು ಅದಾವು ನೋಡವ್, ಎಷ್ಟ ನಮಗ ಗುರ್ತಿಲ್ಲಾರ್ದಂಗ ತರಂಗಗಳು ಕಣ್ಣಿಗೆ ಕಾಣೋದಿಲ್ಲ, ಎಷ್ಟು ಕ್ರಿಯಾ ಕಾರ್ಯಗಳು ಮಾಡ್ತಾವಂದ್ರ ಅದ್ಭುತ ಕಾರ್ಯ ಮಾಡ್ತಾವ. ಇವತ್ತು ಮೊಬೈಲ್ ಅನ್ನು ಇವತ್ತೆಲ್ಲಾ ರಂಗದೊಳಗನು ಕೂಡ ಕಣ್ಣಿಗೆ ಕಾಣಲಾರ್ದೆ ಇವತ್ತೇನ್ ಲೋಕ ಏನ ವಿಜ್ಞಾನ ಏನ ಮುಂದುವರೆದಲ್ಲ, ಈ ವಿಜ್ಞಾನದೊಳಗೆ ವಿಚಾರ ಮಾಡಿದ್ರ ಇವು ಎಲ್ಲವನ್ನು ಈ ವೇದ ಉಪನಿಷತ್ತುಗಳಿಂದ ವೇದಗಳಲ್ಲಿ ತಿಳ್ಕೊಂಡು ಇಂಥ ವಿಜ್ಞಾನವನ್ನು ಮುಂದುವರಿಸ್ಯಾರ. ಈ ಅವಯಗಳು ಇಲ್ಲದಂತೆ ಈ ಕಾರ್ಯ ಮಾಡುವಂತ ಈಗಿನ ತಂತ್ರಜ್ಞಾನ ಅಲ್ಲಿ ಕುತ್ತಲ್ಲೇ ಬಟನ್ ಹಾಕಿದ್ರೆ ಇಲ್ಲಿ ಏನೇನೋ ಕಾರ್ಯಗಳು ಮಾಡ್ತಾವ. ನಾವ್ ಇಲ್ಲಿ ಕುತ್ತಲ್ಲೇ ನಾವು ಎಲ್ಲಾ ಲೋಕಗಳಿಗೆ ಹೋಗ್ತೀವಿ, ನೀರಿನೊಳಗೆ ಅಡ್ಡಾಡ್ತೀವಿ, ಎಲ್ಲವನ್ನು ಮಾಡ್ಬೇಕಾದ್ರೆ ಇದ್ರಲ್ಲಿಂದ ಏನೈತಿ ಅಂದ್ರ ಕಣ್ಣಿಗೆ ಕಾಣಲಾರ್ದಂತ ವಿಜ್ಞಾನ ಇಷ್ಟೆಲ್ಲಾ ಕಾರ್ಯ ಮಾಡಿಸ್ತದ ನಮ್ಗ. ಇವತ್ತು ವಿಜ್ಞಾನಕ್ಕೆ ವಿಚಾರ ಮಾಡಿದಾಗ ಹಂಗ ಪರಮಾತ್ಮ ನನ್ನೊಳಗೆ ನಾನೇ ಇದೀನಿ, ಅವಯಗಳಿಲ್ಲ, ನಾನು ನಿರವಯನದೀನಿ ಮತ್ತು ನಾನು ನಿರ್ಲೇಪದೀನಿ, ಯಾವುದ್ರ ಮ್ಯಾಗೂ ಲೇಪಿಲ್ಲ, ನಾನು ಎಲ್ಲವನ್ನೂ ನಾ ಬೆಳಗ್ತೀನಿ. ಇವತ್ತು ಸೂರ್ಯ ಎಲ್ಲವನ್ನೂ ಬೆಳಗ್ತಾನ, ಬೆಳಗಿದ್ರು ಕೂಡ ಹೊಲಸಿನ ಮ್ಯಾಗೂ ಬೀಳ್ತಾನ, ಚಲೋದ್ರ ಮ್ಯಾಗೂ ಬೀಳ್ತಾನ. ಅವ್ ಯಾವುದರ ಲೇಪನ ಆಗ್ತಾನಂದ್ರೆ ಯಾವುದೂ ಲೇಪನ ಆಗುದಿಲ್ಲ. ನಮ್ಮ ಹೃದಯದೊಳಗೆ ಕೆಟ್ಟದ್ದನು ಆಗ್ತಾವು, ಚಲೋದು ಆಗ್ತಾವು. ಮತ್ತೆ ಇವತ್ತು ನಮ್ಗೆ ಒಳ್ಳೇದು ಬರ್ತದ, ಕೆಟ್ಟು ಬರ್ತದ. ಆದ್ರ ಆತ್ಮನಿಗೆ ಏನ್ ಅದ್ರಾಗ ಲೇಪನ ಆಗ್ಯಾನನು, ಚಲೋ ಬಂದಾಗ ಲೇಪನ ಆಗ್ಯಾನ, ಕೆಟ್ಟ ಬಂದಾಗ ದುಃಖಿ ಆಗ್ಯಾನ ಅಂದ್ರೆ ಇಲ್ಲ. ಅವು ಎರಡನ್ನೂ ಕೂಡ ತಾನು ಸಾಕ್ಷಿಯಾಗಿ ನೋಡ್ತಾನ. ಕೆಟ್ಟದ್ದನ್ನು ನೋಡ್ತಾನ, ಚಲೋದು ನೋಡ್ತಾನ, ಮಾನನು ನೋಡ್ತಾನ, ಅಪಮಾನನು ನೋಡ್ತಾನ. ಇವನ ಜ್ಞಾನ ಇವನೇನ ದೃಢವಾದ ಜ್ಞಾನದು ಅದೃಢ ಅದನ್ನು ಎರಡಕ್ಕೂ ಸಾಕ್ಷಿಯಾಗಿ ನೋಡುವಂತ ನಿನ್ನ ಸ್ವರೂಪ, ನನ್ನ ಸ್ವರೂಪ ನನಗ ಅನುಭವಕ್ಕೆ ಬಂತು ಅಂದ್ರ ನಾನು ಅವಹಯಗಳಿಲ್ಲದೆ ಕಾರ್ಯ ಮಾಡುವನು. ನಾನು ಯಾವುದೇ ಬೆಳಗಿದ್ರು ಕೂಡ ನಿರ್ಲೇಪ, ನನಗೆ ಯಾವ ಲೇಪನಿಲ್ಲ. ಮತ್ತು ನಾನು ಹೆಂಗಂದ್ರೆ ಪರಿಪೂರ್ಣನದೀನಿ. ನಾನು ಇಲ್ಲಿ ಇದೀನಿ, ಅಮೇರಿಕದಾಗ ಹೋದೀನಿ, ಎಲ್ಲಾ ದೇಶದಾಗ, ಎಲ್ಲಾ ಕಾಲದಾಗ, ಎಲ್ಲಾ ವಸ್ತುವಿನೊಳಗೂ ನಾನು ವ್ಯಾಪಕ ಅದೀನಿ. ಮತ್ತ ನಿರುಪಾಧಿಕನು ಅದೀನಿ, ನಿರುಪಮನು ಆಗಿರುವ ಪರಮಾತ್ಮನೇ ತಾನಾದ ಯೋಗಿಯನ್ನು ತಿಳಿದಂತ ಯೋಗಿ ಅವನ ಕೃತಕೃತನಾಗ್ತಾನ, ಅಂದ್ರ ಧನ್ಯನಾಗ್ತಾನ, ಕೃತಕೃತ್ಯ ಹೊಂದುತ್ತಾನ ಅನ್ನುವಂಥದ್ದನ್ನ ಈ ನುಡಿಯೊಳಗೆ ಹೇಳ್ಕೊತ ಬಂದಾರ. ನಾನು ಇಂಥವನು, ನನ್ಗೇನಾಗಿದೆ ಮರುವಾಗಿ ನಾನು ಇಂದ್ರಿಗಳು, ನಾನು ವಿಷಯಾದಿಗಳನ್ನ ಭೋಗಿಸುವನು, ನಾನು ದೇಹವೇ ನಾನು ಅಹಂಕಾರದಿಂದ ಒಡಗೂಡಿ ತನ್ನ ನಿಜ ಸ್ವರೂಪವೂ ತಿಳಿಯದೆ ಹೋಗುತ್ತಾನಲ್ಲ ಅನ್ನುವಂಥದ್ದನ್ನ ಇಲ್ಲಿನೇ ಪರಮಾನುಭೂತಿ ನಮಗ ಜಾಗೃತ ಮಾಡ್ತದ. ಈ ಪರಮಾನುಭೂತಿ ನಮ್ಮನ್ನ ಒಂದು ಅಕ್ಷರಗಳಿಂದ ನೀನು ಕ್ಷರ ಯಾವುದು, ಅಕ್ಷರ ಯಾವುದು, ಯಾವುದು ಹೋಗುದು, ಯಾವುದು ಹೋಗುದಿಲ್ಲ, ಯಾವುದು ಬಂದೈತಿ, ಯಾವುದು ಹೋಗ್ತದ, ಯಾವುದು ಬಂದಿಲ್ಲ, ಅದು ನೀನ್ ಇದಿ ಅನ್ನುವಂಥದ್ದನ್ನ ತೋರಿಸಿಕೊಳ್ಳೋದಕ್ಕಾಗಿ ಅನೇಕ ಯುಕ್ತಿಗಳಿಂದ ನಮ್ಗೆ ತಿಳಿಸ್ಕೋತ ಹೋಗ್ತಾರ. ಇಲ್ಲಿ ಮುಂದೆ ಅದಕ್ಕೊಂದು ಏನ್ ಹೇಳ್ಕೊತ ಬಂದ್ರು, ಅವಹಯಗಳಿಲ್ಲದವನು, ಸರ್ವ ದೇಶ ಕಾಲ ವಸ್ತುಗಳಲ್ಲಿ ವ್ಯಾಪಕನು ಮತ್ತು ಉಪಾಧಿ ಇಲ್ಲದವನು, ನಿರುಪಾಧಿಕನು, ನಿರುಪಮನು, ಉಪಮೆಗೆ ಬಾರದಂತ ನೀನು ನಿರುಪಮನು ಮತ್ತು ಆಗಿರುವ ಪರಮಾತ್ಮನೇ ತಾನಾದ ಯೋಗಿವರನ್ನು ಕೃತಕೃತನಾಗ್ತಾನ ಅನ್ನುವಂಥದ್ದನ್ನ ಈ 8ನೇ ನುಡಿ ಹೇಳಿ ಮುತ್ಕೊಂಡು ಒಂದು ಉಪನಿಷತ್ತಿನೊಳಗಿರುವಂತ ಒಂದು ಶ್ಲೋಕವನ್ನು ಹೇಳ್ತಾರ. ಜ್ಞಾನಾಮೃತೇನ ತೃಪ್ತಸ್ಯ ಕೃತಕೃತಸ್ಯ ಯೋಗಿನಃ ನೀವಾಸ್ತಿ ಕಿಂಚಿತ್ ಕರ್ತವ್ಯಮಶೆ ಚೇತನಸ್ಯ ತತ್ವಿತ ಅನ್ನುವಂಥದ್ದೊಂದು ಒಂದು ಪ್ರಮಾಣ ಕೊಟ್ಟಿದ್ದನ್ನು ಹೇಳ್ತಾರ. ಅವನಿಂದ ಮಾಡತಕ್ಕ ಕರ್ತವ್ಯ ಯಾವುದೂ ಇಲ್ಲವೆಂದು ವೇದವೇ ಹೇಳುತ್ತದೆ. ಈಗಿದ್ದು ಕರ್ಮಗಳನ್ನು ಯಾಕೆ ಮಾಡುವನು, ಮಾಡಲಾರನು ಅನ್ನುವಂಥದ್ದನ್ನ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ, ಅವನೇ ನಾನು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ ಅನ್ನುವಂತ, ಆತ್ಮ ಬೇರೆ ಅಲ್ಲ ಅನ್ನುವಂಥದ್ದು ನಮಗ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರ ಅವ ಏನಾಗ್ತಾನಂದ್ರ ಮಾಡ್ತಕ್ಕ ನಾ ಆತ್ಮನೇ ನಾನಂದಾಗ ನನಗ
ಕರ್ತವ್ಯರು ಏನದವು, ನಾ ಹಿಂಗೆ ಮಾಡ್ಬೇಕು. ವಿಧಿ ನಿಷೇಧಗಳಲ್ಲಿ ಏನ್ ಹೇಳ್ತಾರ, ಜ್ಞಾನಿಗೆ ಯಾವ ವಿಧಿ ನಿಷೇಧಗಳನ್ನಿಲ್ಲ. ಅವ ಯಾವಾಗಲೂ ತನ್ನ ಸ್ಥಿತಿ ಒಳಗನೆ ಇದು ಮಿಥ್ಯ ಅಂತ ನಿಶ್ಚಯ ಆಗಿರ್ತದ. ಮತ್ತು ತನ್ನ ಸ್ಥಿತಿಯನ್ನು ಯಾವಾಗಲೂ ಆ ಆತ್ಮನಲ್ಲಿ ಏನ್ ಮಾಡ್ತಾನಂದ್ರ ಸ್ಥಿರ ಮಾಡ್ತಿರ್ತಾನ ಅನ್ನುವಂಥದ್ದನ್ನ ಅಲ್ಲೇ ರಮಿಸ್ತಿರ್ತಾನ, ಆನಂದವನ್ನ ಅನುಭವಿಸ್ತಾನವ. ನಾವು ನೋಡ್ರಿ, ಇವತ್ತು ಪ್ರಯೋಗ ಮಾಡಿ ನೋಡ್ರಿ, ನಾನು ಸತ್ಯ ಪ್ರಯೋಗ ಮಾಡಿ ನೋಡ್ತೀನಿ. ಈ ವಿಷಯದೊಳಗೆ ಬಂದಾಗ ಏನೇನು ಭಯಾನಕ ಅನಿಸ್ತದ. ತನ್ನ ಸ್ಥಿತಿ ಒಳಗೆ ಕೂತಾಗ ಇಂದ್ರಿಯಗಳನ್ನು ಸ್ತಬ್ಧ ಆಗ್ತಾವು. ಎಷ್ಟು ಆನಂದ ಅನಿಸ್ತದ ಅನ್ನುವಂಥದ್ದನ್ನ ನೀವು ಧ್ಯಾನಕ್ಕೆ ಹೋದಾಗ ಪ್ರಯೋಗ ಗುರ್ತಾಗ್ತದ. ಆ ಧ್ಯಾನದೊಳಗ ಎಂತ ವೃತ್ತಿ ಶಾಂತ ಆಗ್ತದ, ಶ್ವಾಸೋಚ್ಚಾರ ಅತಿ ನಿಧಾನ ಆಗ್ತದ. ಮತ್ತು ಯಾವಾಗಲೂ ಏನೈತಂದ್ರೆ ತನ್ನ ಆನಂದದೊಳಗನೆ ಅದಕ್ಕಿಂತ ಆನಂದ. ಈ ಬಹಿರ್ಮುಖಕ್ಕೆ ಹೋದ್ನಿ ಅಂದ್ರೆ ಎಷ್ಟು ದುಃಖ ಆಗ್ತಲ್ಪ, ಅಂತರ್ಮುಖದೊಳಗಿದ್ದಾಗ ಎಂತ ಆನಂದ ಅದ ಅಲ್ಲೋ ಅಂತದ್ದು ನಮಗೆ ಅನುಭವಕ್ಕೆ ಬರ್ತದ. ಈ ಪ್ರಪಂಚ ಅನ್ನೋದು ಬಹಿರ್ಮುಖ, ಅದೇ ಬಹಿರ್ಮುಖ ನಾವು ಇವತ್ತು ಅಂತರ್ಮುಖ ಆಗಿ ನೋಡಿದಾಗ ಇದು ಏನಪ್ಪ ಪ್ರಪಂಚ ಎಂತ ಭಯಾನಕ ಅದಲ್ಲ. ನನ್ನೊಳಗೆ ನಾನು ಆನಂದವಾಗಿ ಗುರುತಿಸಿಕೊಳ್ಳದೆ ನನ್ನ ಸ್ಥಿತಿ ಒಳಗಿದ್ದು ನಾನು ಇದ್ದಷ್ಟು ಆಯುಷ್ಯವನ್ನು ಸುಂದರವಾಗಿ ಕಳಿಬೇಕಲ್ಲ ಅಂತೇಳಿ ನಮ್ಗೆ ಅನಿಸ್ತದ. ನೋಡ್ರಿ, ನೀವು ಪ್ರಯೋಗ ಮಾಡಿ ನೋಡ್ರಿ. ಮತ್ತ ಅದೇನ ಇದ್ರಾಗೇನ ಎರಡು ಮಾತಿಲ್ಲ, ಯಾಕಂದ್ರೆ ಇದು ನಾನು ಅನುಭವಿಸಿ ಮಾಡಿ ಹೇಳ್ತೇನೆ. ಇದನ್ನೊಂದು ಮಾತ್ರ ಆ ಧ್ಯಾನದೊಳಗ ನೀವು ಯಾವ ಇಂದ್ರಿಯಗಳು ವಿಷಯಗಳಿಲ್ಲದೆ ಮನಸ್ಸನ್ನು ಶ್ವಾಸೋಚ್ಚಾರ ಕಡೆ ಸ್ಥಿರ ಮಾಡಿ ನೋಡಿದಾಗ ನನ್ನ ಆನಂದ ತಾನೇ ನಮ್ಗೆ ಆವಿರ್ಭಾವ ಆಗ್ತದ ಅನ್ನುವಂಥದ್ದನ್ನ ಇದನ್ನ ಹೇಳುವಂತ ಮಾತು. ಅದಕ್ಕೆ ನಾವ್ ಎಲ್ಲರೂ ಕೂಡ ಆದಷ್ಟು ಈ ದುಃಖಮಯವಾದ ಈ ಪ್ರಪಂಚದಿಂದ ಕರ್ಮಗಳನ್ನು ಮಾಡದೆ ಸುಮ್ಮನ ಆತ್ಮಸ್ಥಿತಿ ಒಳಗ ಆತ್ಮನೊಳಗೆ ರಮಿಸುವಂತ ಕಲೆ ಗುರುತು ಮಾಡ್ಕೊಂಡು ಮನಸ್ಸನ್ನು ಬಹಿರ್ಮುಖವಾಗದೆ ಅಂತರ್ಮುಖ ಮಾಡ್ಕೊಂಡು ಆನಂದವಾಗಿರಾಕನು ನಮಗೆ ಸಾಧ್ಯ ಅದ. ಪ್ರಯೋಗ ಮಾಡಿ ನೋಡ್ರಿ, ಅಂತ ಆನಂದವನ್ನ ನಾವ್ ಎಂದೂ ಕಂಡಿಲ್ಲ. ನಾವ್ ಇಷ್ಟು ಯುಗ ಹುಟ್ಟಿ ಬಂದೇವಂದ್ರು ನನ್ನ ಆನಂದವನ್ನು ಅನುಭವಿಸುವುದು ನಮಗೆ ಎಂದೂ ಗುರ್ತಾಗಿಲ್ಲ. ಏನೋ ಇವತ್ತು ನನಗೆ ಗುರ್ತಾಗಕತ್ತದಂದ್ರ ಮುಖವನ್ನ ಬಹಿರ್ಮುಖ ಮಾಡದೆ ಅಂತರ್ಮುಖ ಮಾಡಿ ಅಂತ ಆ ಇಂದ್ರಿಯಗಳಿಂದ ಆನಂದವನ್ನು ಅನುಭವಿಸಕ್ ನಮಗೆ ಈಗೂ ಕೂಡ ಸಾಧ್ಯ ಅದ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ಉದ್ದೇಶದ. ಇಲ್ಲಿ ನಿರಹಂಕಾರನಾದ ಸ್ವರೂಪನಾದ ಯೋಗೀಶ್ವರನಿಗೆ ಯಾವ ಕರ್ಮಗಳು ಮಾಡತಕ್ಕದ್ದಲ್ಲ, ಯಾವ ಮಾಡಕ್ಕೆ ಹೋಗುದಿಲ್ಲ, ಅವ್ನು ಯಾವ ವಿಧಿ ನಿಷೇಧಗಳನ್ನು ಹೇಳುವುದಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಈ ಯಾರಿಗೆ ಹೇಳ್ತಾವಪ್ಪ ಅಂದ್ರ ನೀ ಹಿಂಗ್ ಮಾಡು, ಹಿಂಗ್ ಓದು, ಇಷ್ಟು ನಸಿನಾಗಿ ಹೇಳು ಅಂತ ನಮ್ಗೆ ಯಾಕೆ ಹೇಳ್ತಾರಂದ್ರ, ನಮ್ಗೆ ನೋಡ್ರಿ ಒಬ್ಬೊಬ್ರು ಹೇಳ್ತಾರ, ನಾವ್ ಇನ್ನ ಬಹಳ ನಂಬ್ತೀವಿ. ಬ್ರಹ್ಮಿ ಮುಹೂರ್ತದಾಗ ಹೇಳ್ರಿ, ನಿಮ್ಗ್ ಬಹಳ ಚಲೋ 3ರಿಂದ 3:15ರಿಂದ 6 ತನಕ ಬ್ರಹ್ಮಿ ಮುಹೂರ್ತ ಇರ್ತದ ಹಂಗ ಹೇಳ್ತಾರ. ಅವಾಗ ನಾವು ಏನೋ ಹೇಳ್ತಾರಂತ ಜೋರ್ಲಿ ಎದ್ದು ಕುಂದಿರ್ತೀವಿ. ಜೋರ್ಲೆ ಕೂತಾಗ ನಮ್ ಮನಸ್ಸಲ್ಲಿ ಇರುದಿಲ್ಲ, ಅದು ನಮ್ಗೆ ಇನ್ನಿನ ನಿದ್ದೆ ಹೋಗ್ತದ. ಜೋರ್ಲೆ ಕುಂದಿರ್ಸಿರ್ತೀವಿ, ಅದು ನಮ್ಗೆ ಆನಂದ ಆಗುದಿಲ್ಲ. ನಮಗ ಯಾವಾಗ ಬ್ರಹ್ಮಿ ಮುಹೂರ್ತ ಅಂದ್ರ ನನ್ನ ಮನಸ್ಸು ಯಾವಾಗ ಪ್ರಬುದ್ಧತೆ ಆಗಿರ್ತದ, ಆನಂದವನ್ನು ಅನುಭವಿಸ್ತದ, ಅವಾಗಿ ಬ್ರಹ್ಮಿ ಮುಹೂರ್ತ. ನಾವು ಬ್ರಹ್ಮಿ ಮುಹೂರ್ತನ ನಾವು 3ಕ್ಕೆ ಎದ್ದು 6 ತನ ಬ್ರಹ್ಮಿ ಮುಹೂರ್ತ ಅಲ್ಲ. ನಮ್ಮ ಮನಸ್ಸ ಅದು ಹೆಂಗಿರ್ಬೇಕಂದ್ರ ಆ ಸ್ಥಿತಿ ಒಳಗ ಆನಂದದೊಳಗೆ ಇರಾಕ ಬತ್ತು ಅಂದ್ರ ಅದೇ ಬ್ರಹ್ಮನ ಮುಹೂರ್ತ ಅನ್ನುವಂಥದ್ದ ನಾವು ಇನ್ನ ನಿಶ್ಚಯ ಮಾಡ್ಕೊಳ್ಳೋಮ. ನೀ ಯಾವಾಗ ನಮ್ಮ ಮನಸ್ಸು ಸ್ಥಿರ ಆಗಿ ಆ ಆನಂದವನ್ನು ಅನುಭವಿಸ್ತಿರ್ತದಲ್ಲ, ನಮ್ಮ ಮನಸ್ಸ ಉತ್ಸಾಹ ಇರ್ತದ, ಪ್ರಬುದ್ಧತೆ ಇರ್ತದ, ಅವಾಗ ಮಾತ್ರ ಬ್ರಹ್ಮಿ ಮುಹೂರ್ತ. ನಾವು ಆ ವೇದ ಹೇಳ್ಯಾರ, ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ ಅಂತ ನಾವು ನಸಿನ 3ಕ್ಕೆ ಎದ್ದು ನಮ್ಮ ವೃತ್ತಿನೇ ಇರಂಗಿಲ್ಲ, ಮನಸ್ಸೇ ಮೂಡಿರ್ತದ ಅಂತಂದ್ರೆ ಅದು ಬ್ರಹ್ಮಿ ಮುಹೂರ್ತ ಅಲ್ಲ ಅನ್ನುವಂಥದ್ದನ್ನು ಕೂಡ ಇಂಥ ಜ್ಞಾನಿಗೆ ಅವ ಯಾವಾಗಲೂ ಆ ಸ್ಥಿತಿ ಇರಾಗ ಅವ್ ಯಾವಾಗಲೂ ಬ್ರಹ್ಮಿ ಮುಹೂರ್ತನೇ. ನಮ್ಗ ಮನಸ್ಸು ಪ್ರಬುದ್ಧತೆ ಇಲ್ಲಾರ್ದಾಗ ನೀ ಬೆಳಗ್ಗೆ ನೀನು 3ಕ್ಕೆ ಎದ್ರು ಕೂಡ ಅದು ನಿನಗೆ ಬ್ರಹ್ಮಿ ಮುಹೂರ್ತ ಆಗುದಿಲ್ಲ ಅನ್ನುವಂಥದ್ದನ್ನ ನಾವ್ ಇಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಪ್ರಯೋಗಕ್ಕೆ ಹೋಗಿ ನೋಡೋಣ. ಆ ಪ್ರಯೋಗಕ್ಕೆ ಹೋದಾಗ ಅದು ನಮ್ಗ ಅದು ಅನುಭವಕ್ಕೆ ಬಂದೇ ಬರ್ತದ. ವೇದಕ್ಕೆ ನಾವು ಪ್ರಯೋಗಕ್ಕೆ ಹೋಗಿಲ್ಲ. ಇವತ್ತು ಬ್ರಹ್ಮಿ ಮುಹೂರ್ತದ ಒಂದು ಪ್ರಯೋಗ ಮಾಡಿ ನೋಡೋಣ. ನಾವ್ ಇವತ್ತು ನಮ್ಮ ಮನಸ್ಸ ಯಾವಾಗ ಉತ್ಸಾಹದಿಂದ ಇರ್ತದ, ಯಾವಾಗ ಆನಂದದಿಂದ ಇರ್ತದ, ಅವಾಗೇನು ಬ್ರಹ್ಮಿ ಮುಹೂರ್ತ. ನಮ್ಮ ಮನಸ್ಸು ಯಾವಾಗಲೂ ಅಲ್ಲಿ ನಾವು ಬೆಳಗ್ಗೆ ಎದ್ದಿರ್ತೀವಿ, ನಿದ್ದೆ ಒಳಗಿರ್ತದ, ಅದು ಏನೇನೋ ಮನಸ್ಸು ಏನಾಗ್ತದಲ್ಲಿ ಪ್ರಬುದ್ಧತೆ ಇರುದಿಲ್ಲ, ಅವಾಗ ಅದು ಬ್ರಹ್ಮಿ ಮುಹೂರ್ತ ಆಗೋದಿಲ್ಲ. ಅದರಂತೆ ನಾವು ಮನಸ್ಸನ್ನು ಯಾವಾಗಲೂ ಒಂದು ಉತ್ಸಾಹದೊಳಗಿರುವುದು, ನಮ್ಮ ಮನಸ್ಸನ್ನು ಯಾವಾಗಲೂ ಆ ಸ್ಥಿತಿ ಒಳಗಿರುವುದು, ಆ ಸ್ಥಿತಿ ಒಳಗಿದ್ದಾಗ ಎಂತ ಬ್ರಹ್ಮಿ ಮುಹೂರ್ತ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರ್ತದ. ಅದರಂತೆ ಇಲ್ಲಿ ನಿರಹಂಕಾರ ಸ್ವರೂಪನಾದ ಯೋಗೀಶ್ವರನಿಗೆ ಯಾವ ಕರ್ಮಗಳನ್ನು ಹೇಳುವುದಿಲ್ಲ ಅನ್ನುವಂಥದ್ದನ್ನ ಹೇಳಿ ಕೊನೆಯ ನುಡಿ ಒಳಗೊಂದು ಹೇಳಿ ಇವತ್ತಿನ ಸತ್ಸಂಗ ಮುಕ್ತಾಯ ಮಾಡೋಣ. ಒಂದು ಕೊನೆ ನುಡಿ ಏನಂತಾರಂದ್ರ, ತಾನೋಳ್ ಒಂದುಂಟು ಕರ್ಮನಿ ಕರವನದಂದು ತಾನೆಂಬುದಿಲ್ಲವಂತದರಿಂದ. ನಂದ್ರ ತಾನು ಉಳ್ಳಡೆ ಅಂದ್ರೆ ನಾನು ಎಂಬುದು ಇದ್ದರೆ
ಕರ್ಮ ಸಮ ಉಂಟು. ನಾನು ಅದೀನಿ ಎಂಬುದು ಇತ್ತಂದ್ರ ತಾನು ಉಂಟೆಂದಡೆ ಕರ್ಮ ಅಲ್ಲಿ ಅವು ಹೇಳಬೇಕು ಕರ್ಮದವು. ನಾನು ಎಂಬುದೇ ಇಲ್ಲ, ದೇಹ ನಾನು ಅಲ್ಲ ಅನ್ನುವಂಥದ್ದು ನಮ್ಮ ನಿಶ್ಚಯ ಜ್ಞಾನ ಆದಾಗ ಯಾವ ಕರ್ಮಗಳದಾವು, ಯಾವ ಕರ್ಮನೇ ಇಲ್ಲ ಅವಾಗ ಅನ್ನುವಂಥದ್ದನ್ನ ಇಲ್ಲಿ ನಾವು ಇನ್ನೊಂದ್ ಸ್ವಲ್ಪ ಇದನ್ನ ತಿಳಿಸೋದಾರ. ತಾನೆಂಬುದಿಲ್ಲವಂತದರಿಂದ ಆನಂದ ನಿಧಿಯಾದ ನಿಜ ನಿಷ್ಠೆ ನಿಪಾತ ನೀನೆಂದು ಮಾಲ್ಪನ ಕ್ರಿಯೆಗಳು. ಅಂದ್ರೆ ಇಲ್ಲಿ ಆ ಮಾಲ್ಪನ ನಾವು ಏನ್ರಿ ಅಂತ ಕರ್ಮಗಳನ್ನ ಮಾಡ್ತಾನನು, ಆ ಕರ್ಮಗಳ ಫಲ ಅಪೇಕ್ಷೆಯಿಂದ ಇಟ್ಕೋತಾನೋ, ಆ ಕ್ರಿಯೆಗಳ ಆ ಕರ್ಮಗಳಿಂದ ಯಾವ ಫಲಗಳ ಬರ್ತಾವನಂತ ಏನ್ರ ಅಪೇಕ್ಷೆ ಇಟ್ಕೋತಾನ ಅಂದ್ರೆ ಇಟ್ಕೋದಿಲ್ಲ. ನೀವು ಕರ್ಮನೇ ಮಾಡುದಲ್ಲ ಅಂದ್ರ ಫಲ ಎಲ್ಲಿರ್ತಾವ ಅನ್ನುವಂಥದ್ದನ್ನ ಬಡ್ಡಿನೇ ಗಂಟನೇ ಇಲ್ಲ ಅಂದ್ರ ಬಡ್ಡಿ ಗಂಟು ಕೊಟ್ಟಿರ್ತೇವೆ ನಾವು, ಬಡ್ಡಿನೇ ಇಲ್ಲ ಅಂದ್ರ ಗಂಟು ಯಾವಾಗ ಬರ್ತದ? ಹಂಗ ಈ ಕರ್ಮಗಳನ್ನೇ ನಾವು ಮಾಡುದಿಲ್ಲ ಅಂದ್ರ ನಮ್ಗ ಆ ಫಲಗಳ ಯಾವ ಬರ್ತಾವು, ಬರುದಿಲ್ಲ ಅನ್ನುವಂಥದ್ದನ್ನ ಅವ್ರು ತಿಳಿಸುವ ಉದ್ದೇಶ ಐತಿ. ಅದಕ್ಕೆ ನಾವು ಏನ ಇಲ್ಲಿ ಮತ್ತಿಷ್ಟ ಏನಪ್ಪಾ ಅಂದ್ರ ನಾನು ನಂದು ಅನ್ನೋ ಅಹಂಕಾರ ಮಮಕಾರಗಳನ್ನ ನಾವು ಆದಷ್ಟು ಇದನ್ನ ಸಾಕ್ಷಿಯಾಗಿ ನೋಡುವಂತ ಶಕ್ತಿ ನಮಗ್ ಬರಾಕತ್ತು ಅಂದ್ರ ಈ ಸತ್ಸಂಗ ಏನ್ ಮಾಡ್ತದ, ಯಾಕ ನನ್ನಲ್ಲಿ ಅಹಂಕಾರ ಬಂದ, ನಾನೇ ಮಾಡಿದೆ, ನಾನೇ ದಾನ ಮಾಡಿದೆ, ನಾನೇ ಮಾಡೀನಿ ಅಂತಂದಾಗ ಒಂದ್ ಸ್ವಲ್ಪ ನಾವು ಮನಸ್ಸನ್ನ ಸ್ಥಿರ ಮಾಡಿ ಸಾಕ್ಷ್ಯದಿಂದ ನೋಡಿದಾಗ ನಾನು ಯಾರು ಅನ್ನುವಂಥದ್ದನ್ನ ವಿಚಾರ ಮಾಡಿದಾಗ ನನ್ಗೆ ಏನ್ರ ಮಾಡಕ್ ಸಾಧ್ಯ ಅದು, ನಾನು ಆತ್ಮ ಹಿಂದಕ್ಕೆ ಸರದಾಗ ಈ ಕ್ರಿಯೆಗಳು ಏನ್ರ ಮಾಡ್ತದ ಅನ್ನೋದು ಏನು ಮಾಡಕ್ ತಯಾರಿಲ್ಲ. ಮತ್ತೆ ಇದು ದೇಹ ಆತ್ಮನನ್ನೇ ಮರೆಸಿ ನಾನೇ ಮಾಡಿದೆ, ನಂದದು, ಇದು ಎಲ್ಲ ನಂದು, ನಾನು ಅನ್ನುವಂಥದ್ದನ್ನ ನಾವು ಇವತ್ತು ಪ್ರತ್ಯಕ್ಷ ಕಂಡಿವಿ. ನಮ್ಮ ತಂದೆ ತಾಯಿ ನಮ್ಮ ಅನೇಕ ಮುತ್ತಾಜ್ಯರು ನೋಡ್ಕೊಂಡು ಬಂದಿವಿ. ನಂದು ಹೊಲ, ನನ್ ಮನಿ, ಅಂದು ನಂದು ಮಕ್ಕಳು, ನನ್ನ ಹೆಣ್ತಂತ ಎಲ್ಲವನ್ನೂ ಬಿಟ್ಟು ಹೋಗ್ಯಾರ. ಇವತ್ತು ನಾವು ಪ್ರತ್ಯಕ್ಷ ಕಣ್ಣಿಗೆ ಕಾಣ್ತೇವಿ. ನಾನು ಹಿಂಗ ಅಂದಂದೇ ಬಿಟ್ಟು ಹೋಗವ, ನಾನು ಬಿಟ್ಟು ಹೋಗೋಕ್ಕಿಂತ ಪೂರ್ವದಲ್ಲಿ ಹೌದಲ್ಲ ಇವು ಯಾವ ನಾನಲ್ಲ, ನಾನು ಇವ್ ಹೊರತಾದ ಆತ್ಮನಿ ನಾ ಬ್ಯಾರೆ ಅದೀನಿ ನೀನು ಅಂತದನ್ನ ನಾವ್ ಇವತ್ತು ತಿಳ್ಕೊಂಡೇವಂದ್ರ ನಾವು ಸಾಯೋರಾಗುದಿಲ್ಲ, ಸಾಯೋರಲ್ಲ. ನಾನು ಇವು ಮಾತ್ರ ಈ ದೇಹಕ್ಕೆ ಸಂಬಂಧಪಟ್ಟು ಎಲ್ಲ ವ್ಯವಹಾರಗಳು, ದೇಹವೇ ಸತ್ತಂದ್ರೆ ದೇಹಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು ನನಗೆ ಯಾವಿಲ್ಲ. ಇವತ್ತ ದೇಹ ಅದೀನಿ ನಾನು ತಂದಾಗ ದೇಹಕ್ಕೆ ಸಂಬಂಧಪಟ್ಟು ಅಹಂಕಾರ ಮಮಕಾರ ಜಾತಿ ಕುಲ ನಾಮ ಎಲ್ಲವೂ ಕೂಡ ದೇಹ ನಾನಂದಾಗ ಇವೆಲ್ಲ ಹುಡ್ತಾವ. ದೇಹವೇ ನಾನಲ್ಲ ಅಂದಾಗ, ದೇಹ ಸಾಯ್ತದ ನಾ ಸಾಯವನಲ್ಲ ಅಂದಾಗ ಇವೆಲ್ಲವೂ ದೇಹ ಜೋಡಿನೇ ಹೋಗ್ಬಿಡ್ತವಲ್ಲ. ನಾನು ದೇಹಕ್ಕ ನಾನು ಅನ್ನೋ ಏನದಿಲ್ಲ, ಈ ದೇಹ ನಾನಲ್ಲ, ನಾನು ಅಂದ್ರ ಆತ್ಮ ಸ್ವರೂಪನೇ ಇದೀನಿ, ನನಗ ಯಾವ ಕ್ರಿಯೆಗಳಿಲ್ಲ ಕರ್ಮಗಳಿಲ್ಲ, ನಾ ಸಾಯವನಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಟ್ಟಿ ಮಾಡುವಂತ ಇದು ಪರಮಾನುಭೂತಿ. ಅದನ್ನ ನಾವು ಒಂದ್ ಸ್ವಲ್ಪ ಪ್ರಯೋಗಕ್ಕೆ ಹೋದಾಗ ಇದು ಆನಂದ ಕೊಡ್ತದ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡ್ರಿ ಏನ್ ಹೇಳಿದ್ರಪ್ಪ ಅಂದ್ರೆ ಇದು 9ನೇ ನುಡಿ ಒಳಗ, ಎಲ್ಲಿವರೆಗೆ ದೇಹಾದಿಗಳಲ್ಲಿ ನಾನೆಂಬ ಬುದ್ಧಿ ಉಂಟೋ ಅಲ್ಲಿವರೆಗೆ ಕರ್ಮಗಳೆಲ್ಲವನ್ನು ಮಾಡಬಹುದು. ಸ್ಪಷ್ಟ ಹೇಳ್ತಾರ ನೋಡ್ರಿ. ಅವರು ಕೂಡ ಶಿಪುತ್ರಜ್ಜ ಅವರು ಒಂದು ತಾತ್ಪರ್ಯವನ್ನು ಓದಿದಾಗೂ ಕೂಡ ಎಂತ ಸ್ಪಷ್ಟ ಹೇಳ್ತಾರಂದ್ರ, ಎಲ್ಲಿವರೆಗೆ ದೇಹಾದಿಗಳಲ್ಲಿ ನಾನೆಂಬ ಬುದ್ಧಿ ಉಂಟೋ ಅಲ್ಲಿವರೆಗೆ ಕರ್ಮಗಳನ್ನೆಲ್ಲವನ್ನು ಮಾಡಬಹುದು. ಯಾವಾಗ ತನ್ನ ನಿಜ ಸ್ವರೂಪವನ್ನು ತಾನು ಅರಿತಾನೋ, ಯಾವಾಗ ನನ್ನ ವಿಚಾರ ಕರ್ಮ ಮಾಡಿದಾಗ ವಿಚಾರ ಮಾಡಕ್ ಹೋದಾಗ ನನ್ನ ನಿಜ ಸ್ವರೂಪ ಗುರ್ತಾಯ್ತು ಅಂದ್ರ, ನನ್ನ ನಿಜ ಗೊತ್ತಾಯ್ತು ಅಂದ್ರ ನಾನು ಇದಕ್ಕೆ ಹೊರತಾದ ಪ್ರತ್ಯೇಕವಾದ ಆತ್ಮನೇ ನಾನದಿನೆಲ್ಲ ಅನ್ನುವಂಥದ್ದನ್ನ ಜ್ಞಾನ ಆದಾಗ ಕರ್ಮಗಳು ನಮ್ಗೆ ಯಾವ ಪ್ರಾರಬ್ಧನೂ ಇಲ್ಲ, ಯಾವ ಕರ್ಮನೂ ಉಣಿಸುದಿಲ್ಲ. ಆ ದೇಹಕ್ಕ ಎಲ್ಲಾ ಪ್ರಾರಬ್ಧ ಕರ್ಮ ಪುಣ್ಯ ಪಾಪ ಹುಟ್ಟು ಸಾವು ಎದಕ್ಕಪ್ಪ ಅಂದ್ರ ಈ ಸ್ಥೂಲ ಶರೀರ ಒಳಗೊಂಡಂತ ಸೂಕ್ಷ್ಮ ಶರೀರ ನಾಶ ಆಗ್ತದ. ಆ ಸೂಕ್ಷ್ಮ ಶರೀರವೇ ನಾಶ ಆದಾಗ ಅದು ಹುಟ್ಟು ಸಾವು ಅನ್ನೋದೇ ಇಲ್ಲ ಅನ್ನುವಂತಂದ್ರೆ ಇಲ್ಲಿ ಈ ಮೋಹ ತಗೋತದ. ನಾವು ಈ ಸದ್ಯ ಇದು ದೇಹ ಬಿತ್ತುಗಳೇ ನಮ್ಮ ದೇಹದಲ್ಲಿರುವಂತ ವಾಸನೆ ತಗೊಂಡು ಇದು ಏನ್ ಮಾಡ್ತದಂದ್ರ ಸೂಕ್ಷ್ಮ ಶರೀರ ಆಗಿ ಈ ಬಯಲಿನೊಳಗ ಅವ್ಯಕ್ತ ಇರ್ತದ, ಅದು ಹೋಗುದಿಲ್ಲ. ಅದು ಕಣ್ಣಿಗೆ ಕಾಣಷ್ಟು ಸೂಕ್ಷ್ಮ ಶರೀರ ಇರ್ತದಂದ್ರ ಇದು ಅವ್ಯಕ್ತ ಆಗ್ತದ. ಈ ಶರೀರದೊಳಗ ಏನ್ ನಾವು ಮಾಡಿ ಪಾಪ ಪುಣ್ಯ ಚಲೋ ಎಲ್ಲವನ್ನೂ ತಗೊಂಡು ಅವ್ಯಕ್ತ ಆಗ್ತದ. ಅಲ್ಲಿ ಆ ಭಗವಂತ ಅನ್ನೋದು ಯಮಧರ್ಮ ಅಲ್ಲಿ ನಾವು ಹಿಂದೆ ಪಂಚಕಣಿ ಕೇಳ್ಕೊತ ಬಂದಿವಿ. ಆ ಸೂಕ್ಷ್ಮ ಶರೀರನ ಭಗವಂತ ಚೆಕ್ ಮಾಡ್ತಾನಂತ, ಒಂದು ಕ್ಷಣದಾಗ ಚೆಕ್ ಮಾಡ್ತಾನಂತ. ಚೆಕ್ ಮಾಡಿದಾಗ ಇವನ ಪಾಪ ಪುಣ್ಯ ಏನದಾವ, ಇವ ಏನ್ ಮಾಡ್ಯಾನಂತ ಚೆಕ್ ಮಾಡಿದಾಗ ಒಂದು ರಿಸಲ್ಟ್ ಒಂದು ಕ್ಷಣ ಹೇಳ್ತಾನಂತ. ಅದ್ರೊಳಗ ಆ ಲಲಾಟ್ ಪತ್ರಿ ಒಳಗ
ಒಂದ್ ವೇಳೆ ಪಾಪ ಹಚ್ಚಿತ್ತು ಅಂದ್ರೆ ಮತ್ತೊಂದ್ ಯಾವ ಜನ್ಮ ಕಳಿಸ್ತಾನ, ಪುಣ್ಯ ಅದಕ್ಕಿತ್ತು ಮತ್ತೊಂದ್ ಜನ್ಮ ದೇವತೆಗಳ ಜನ್ಮ, ಒಳ್ಳೆ ಶ್ರೀಮಂತ ಕುಲದಾಗ ಹಂಗಂಗೆ ಜನ ಕಳಿಸ್ತಾನ. ಒಂದ್ ವೇಳೆ ಎರಡೂ ಇರ್ಲಿಕ್ಕಪ್ಪ ಏನ್ ಮಾಡ್ತಾನ, ಅದನ್ನ ಹರಿದು ಹಾಕ್ತಾನ. ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಪುಣ್ಯನೂ ಇಲ್ಲ ಅಂದಾಗ ಸೂಕ್ಷ್ಮ ಚೋಳದಾಗ ಏನಿರ್ಲಪ್ಪ ಅಂದ್ರ ಮೋಹನೇ ನಷ್ಟ ಆಗ್ಯದಂದ್ರ ಅವ ಏನ್ ಮಾಡ್ತಾನ ಅಂದ್ರ ಲಲಾಡ್ ಪತ್ರಿಕೆ ಹೆಂಗ್ ಯಮಧರ್ಮ ಅರಿದು ಅವನು ಮುಕ್ತನ ಮಾಡ್ತಾನ, ಬ್ರಹ್ಮನ ಆಗ್ತಾನ ಅನ್ನುವಂಥದ್ದನ್ನ, ಹುಟ್ಟು ಸಾವನೇ ಇಲ್ಲ ಅನ್ನುವಂಥದ್ದನ್ನ ನಾವ್ ಎಲ್ಲರಿಗೂ ಅನುಭವ ಅದ. ಅದಕ್ಕೆ ಈ ನಾವು ಮಾಡಿದಂತ ಪಾಪ ಪುಣ್ಯಾದಿಗಳನ್ನ ಸೂಕ್ಷ್ಮ ಶರೀರ ತಗೊಂಡು ಇದು ಹುಟ್ಟು ಸಾವಕ್ಕ ಹೋಗುತ್ತದ ಅನ್ನುವಂಥದ್ದನ್ನ ನಮಗೆ ಗುರ್ತಾಯ್ತು ಅಂದ್ರ, ಅದನ್ನ ಇದು ಗುರ್ತಾಯ್ತು ಅಂದ್ರ ಹೆಂಗ್ ಹೋಗ್ತದ, ಎಷ್ಟು ಸೂಕ್ಷ್ಮ ಹೋಗ್ತದ ಅನ್ನುವಂಥದ್ದನ್ನು ನಮ್ಗ ಹಿಂದ್ ಗೀತಾದಾಗ ಕೇಳ್ಕೊಂಡ್ ಬಂದೀವಿ. ಶರೀರಂ ಯದೋಪನೋತಿ ಕಾಮತೀಶ್ವರ ಗ್ರಹಿತತ್ವಾನಿ ಸಂಯಾನಿ ವಾಯುರ್ಗಂಧ ನಿವಾಸಯತ ಅಂತ ಒಂದ್ ಶ್ಲೋಕ ಕೇಳ್ಕೊತ ಬಂದದ 15ನೇ ಅಧ್ಯಾಯದೊಳಗ. ಎಂತ ಇದು ಶ್ಲೋಕ ಅಂದ್ರ, ನಾವು ಮಾಡಿದ ಪುಣ್ಯ ಪಾಪಗಳನ್ನು ಎಷ್ಟು ಸೂಕ್ಷ್ಮ ತಗೊಂಡು ಹೋಗ್ತದಂದ್ರೆ ಈ ಸೂಕ್ಷ್ಮ ಶರೀರ ಜೀವ ಆ ಒಂದು ಹೂವಿನ ದೃಷ್ಟಾಂತ ಕೊಡ್ತಾರ. ಒಂದು ಹೂವಿನ ಒಳಗಿರುವಂತ ಮಕರಂದ ನಮ್ಗೆ ಎಷ್ಟೇ ದೂರ ಇದ್ರು ಕೂಡ ಆ ಮಕರಂದ ನಮ್ಮ ಗಾಳಿ ಮೂಗಿಗೆ ತಂದು ಹೆಂಗ್ ಬಡಿತದ, ಹಂಗ ಈ ಸುವನ ಮಾಡಿದವ್ ಏನದಾವಲ್ಲ ಇದು ಒಂದೇ ಅಲ್ಲ, ಅನೇಕ ದಿನಗಳಿಂದ ನಾವು ಹುಟ್ಟಿನಿಂದ ಇಳ್ತಾನ ಕಾಯ ವಾಚ ಮನಸ್ಸಿನಿಂದ ಮಾಡಿದ ಪಾಪ ಪುಣ್ಯಗಳನ್ನು ಎಲ್ಲವನ್ನೂ ತೆಗೆದುಕೊಂಡು ಮತ್ತೊಂದು ಗರ್ಭಕ್ಕೆ ಹೋಗ್ತದ ಅನ್ನುವಂಥದ್ದಂದ್ರ ಆ ಹೂವಿನ ಒಳಗಿರುವಂತ ಮಕರಂದ 20-30 ಮಾರು ಇರ್ತದ. ಆ ಹೂವಿನ ಸುವಾಸನೆ ನಮ್ಮ ಮೂಗಿಗೆ ಬಂದು ಹೆಂಗ್ ಬಿಡಿತದ ಹಂಗ ಈ ವಾಸನೆಗಳನ್ನ ತಗೊಂಡು ಮತ್ತೊಂದು ಗರ್ಭಕ್ಕೆ ಹೋಗ್ತದಂತ ಈ ಜೀವ. ಇದು ಯಾವ ಜೀವ ಅಂದ್ರೆ ಚಿರಾವ ಸೂಕ್ಷ್ಮ ಶರೀರ ಅನ್ನೋಂತೇಳಿ ನಾವು ಗಟ್ಟಿ ಮಾಡ್ಕೊಳ್ಳೋಣ. ಈ ಸೂಕ್ಷ್ಮ ಶರೀರದೊಳಗ ಇಲ್ಲಿ ಪಾಪ ಅನ್ನೋ ನಾನು ಅಲ್ಲ ಅಂದಾಗ ಪಾಪ ಪುಣ್ಯ ಯಾರಿಗ್ ಬರೀತಾನವ. ಇವತ್ತ ಆ ಲಲ್ಲಾಟ್ ಪತ್ರಿಕೆಯೊಳಗ ಖಾಲಿ ಆಯ್ತು ಅಂದ್ರ ಅವ ಯಾಕಡೆ ಕಳಿಸ್ತಾನ. ಇವತ್ತ ನಾವು ಅದಕ್ಕೆ ಒಂದ್ ದೃಷ್ಟಾಂತ ಕೊಟ್ಟಿವಿ. ನಮ್ಗ ಸಾಲದ ತಗೊಂಡಿರ್ತೀವಿ, ಬಾಂಡ್ ಕೊಟ್ಟಿರ್ತೀವಿ, ಹೊಲಮನಿ ಬರ್ದು ಕೊಟ್ಟಿರ್ತೀವಿ. ಆ ಬಾಂಡಿನೊಳಗ ನಮ್ಮ ಸಾಲ ಎಲತಾನ ಇರ್ತದ. ಅಲತಾನ ನಾವ್ ಏನ್ ಮಾಡ್ತಾನ, ನಮ್ ಬಡ್ಡಿ ಕೊಡಿ ಕೇಳವನೇ, ಪಿಡಿಸವನೇ, ಯಾವಾಗ ಕೊಡ್ತೀನ ನಾವೇ ನಾವ್ ಹೊಲ ಮತ್ತೊಂದ್ ತಗೊಂಡಿ ನನಗ್ ಕೊಡು ಅನ್ನವನೇ. ಅವ್ ನಮ್ಮ ಸಾಲಗಾರ ಜೀವ ತಿಂದೇ ತಿತ್ತಾನ. ಯಾವಾಗ ಅದನ್ನ ಸಾಲವನ್ನು ನಾವು ಕೊಟ್ಟೇವಪ್ಪ ಅಂದ್ರ ಅವ ಲಲಾಟ್ ಪತ್ರಿಕೆ ಏನ್ ಮಾಡ್ತಾನ, ಅದನ್ನ ಆ ಬಾಂಡ್ ಪೇಪರ್ ಏನ್ ಮಾಡ್ತಾನ, ಹರಿದಾಕ್ತಾನ. ಹರಿದಾಕಿ ನಾವು ಏನ್ರ ನಮ್ಗೆ ಉಪದ್ರ ಏನ್ರ ಕೊಡ್ತಾನ ಅಂದ್ರ ಕೊಡುದಿಲ್ಲ. ನಮ್ಗೆ ಹಿಂದ್ ದೃಷ್ಟಾಂತ ಕೇಳ್ಕೊಂಡ್ಬಂದಿವಿ. ಹಂಗ ಇಲ್ಲಿ ನಮ್ಗೆ ಎಲ್ತಾನ ಲಲಾಟ್ ಪತ್ರಿಕೆ ಇರ್ತದ. ನಮ್ಗೆ ಎಲ್ಲಿ ತನ ಈ ಕರ್ಮ ಪಾಪ ಪುಣ್ಯ ದೇಹ ಹಿಡ್ಕೊಂಡು ಮಾಡ್ತದ ನಾನು ನಂದು ಅಲ್ತಾನೆ ಇರುವೆ. ನಮ್ಗ ಯಾವಾಗ ಈ ನಾನು ನಂದು ನಾನು ಅಲ್ಲ ನಾನು ಆತ್ಮ ಇದಕ್ ಪ್ರತ್ಯೇಕವಾದ ಅದೀನಿ ಅಂತಂದಾಗ ಅಲ್ಲಿ ಪಾಪ ಪುಣ್ಯನೇ ಆಗುದಿಲ್ಲ. ಪಾಪ ಪುಣ್ಯ ಆಗ್ಲಿಲ್ಲ ಅಂದ್ರೆ ನಮ್ಗೆ ಮತ್ತೊಂದು ಗರ್ಭಕ್ಕನೆ ಕಳ್ಸುದಿಲ್ಲ ಅಂದಾಗ, ನಾವು ಗರ್ಭನೇ ಇಲ್ಲ ಅಂದಾಗ ನಾನೇನಾಗ ಮುಕ್ತನಾದಾಗ ಹೆಂಗ್ ಬಾಂಡ್ ಪೇಪರ್ ಹರಿದಾಗ್ತಾನ ನನಗ ನಾನು ಮುಕ್ತ ಸ್ವರೂಪನಿದ್ದೀನಿ, ನನ್ನ ಸ್ವರೂಪ ಇಂಥದಲ್ಲ ಅನ್ನುವಂಥದ್ದು ಅರಿವು ಆಗಿಬಿಡ್ತದ. ಅವ ಮುಕ್ತನಾಗ್ತಾನ ಅನ್ನುವಂಥದ್ದನ್ನ ನಾನು ಬ್ರಹ್ಮನೇ ಅದಾನ. ಮರ್ತದಕ್ಕಾಗಿ ಇಷ್ಟು ದುಃಖ ಆಗ್ಯದ. ಮರ್ತಕ್ಕಾಗಿ ಜೀವಕ್ಕ ಕರ್ಮ ಉಪಾಧಿಗಳು ಗಂಟು ಬಿದ್ದಾವು. ಈ ಕರ್ಮದಿಂದಲೇ ಇದು ಇಷ್ಟೆಲ್ಲ ಜಗತ್ತಿನ ನಡೆಯಾಕತ್ತದ ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಗ್ತದ. ಅದಕ್ಕೆ ಆ ಕರ್ಮಗಳೇ ಇಲ್ಲ ಅಂದಾಗ ನಾನು ಆತ್ಮನೇ ಅಂದಾಗ ನನಗೆ ಕರ್ಮವೇ ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಇಷ್ಟು ನಿಶ್ಚಯ ಆದ್ರೆ ಸಾಕು. ಇದು ಸೂಕ್ಷ್ಮ ಶಬ್ದ ವಾಸನ ಇರ್ತಾವು. ಈ ನಾವು ಚಲೋ ಮಾಡಿದ್ದು ವಾಸನ ಇರ್ತಾವು, ಕೆಟ್ಟ ಮಾಡಿದ್ದು ವಾಸನ ಇರ್ತಾವು. ಆದ್ರೆ ಎರಡಕ್ಕೂ ನಾನು ಸಾಕ್ಷಿ ಇದೀನಿ. ನಾನು ಎಲ್ಲದಕ್ಕೂ ಹೊರತಾದವದೀನಿ. ಮನುಷ್ಯನ ಧರ್ಮ ಪುಣ್ಯ ಮಾಡುದು ಪಾಪ ಮಾಡುದು. ಇವ ಸುಖ ದುಃಖಗಳು ಮನುಷ್ಯನ ಧರ್ಮದವು. ಇವತ್ತು ನಮ್ಗೆ ಗುರ್ತಾಗ್ತದ. ಹಸುವ ತೃಷಿ ಪ್ರಾಣದ ಧರ್ಮದವ ಅಂತ ನಮ್ಮ ಅನುಭವ ಅದ. ಬುದ್ಧಿ ಧರ್ಮ ಏನಪ್ಪಾ ಅಂದ್ರೆ ನಿಶ್ಚಯ ಮಾಡುದು ಬುದ್ಧಿ ಧರ್ಮದ. ಇವೆಲ್ಲಾ ಮಾಡಿದಂತ ವ್ಯವಹಾರಗಳನ್ನ ಚಿತ್ತಿನೊಳಗೆ ಇಟ್ಕೊಂಡು ಚಿತ್ತಿನ ಧರ್ಮದ ಈ ದೇಹವನ್ನು ಒಳಗೊಂಡು ನಾನು ಅನ್ನುವಂಥದ್ದನ್ನ ಅಹಂಕಾರ ದೇಹದ ಧರ್ಮದ ಅನ್ನುವಂಥದ್ದು ನಮ್ಗೆ ಗುರ್ತಾಯ್ತು ಅಂದ್ರೆ ಈ ದೇಹ ಹುಟ್ಟು ಸಾವು ದೇಹದ ಧರ್ಮದ, ಅಹಂಕಾರ ಪಡೋದು ದೇಹದ ಧರ್ಮದ ಅಂತ ನಮ್ಗೆ ಸ್ವಲ್ಪ ಗುರ್ತಾಯ್ತು ಅಂದ್ರೆ ನಾನು ಇದಕ್ಕೆ ಹೊರತಾದವನು ನಾನದೀನಿ, ನಾನು ಆತ್ಮ ಹೆಂಗಿದೀನಿ, ಈ ದೇಹಾದಿ ವ್ಯವಹಾರಗಳಿಗೆ ಹೊರತಾದವನು ನಾನದೀನಿ ಅನ್ನುವಂಥದ್ದು ನಮ್ಗೆ ಗಟ್ಟಿ ಆಗ್ತದ. ದೇಹ ನಾನೊಂದ್ ಸಂಬಂಧ ನಮಗ ದೇಹ ನಾನಂದ್ರ ನನಗೇನಾಗಿದೆ ಜಾತಿ. ಒಂದೇ ಜಾತಿಯಾಗಿ ಎಷ್ಟೋ ಮಂದಿ ನೋಡ್ತೇವೆ ನಾವು ಎಲ್ಲರೂ. ಈ ಸದ್ ನಮ್ಗೆ ವೇದಾಂತ ಗುರ್ತಾದವ್ರಿಗೆ ಗುರ್ತಾಗೋಲ್ಲ. ಎಷ್ಟೋ ಮಂದಿ ಜಾತಿನೇ ಶ್ರೇಷ್ಠ ಅಂತಾರ, ಜಾತಿಗಾಗಿ ಬಡ್ದಾಡ್ತಾರ, ಜಾತಿ ಗುರುಗಳನ್ನ ಮಾಡ್ಕೊಂಡಾರ, ಜಾತಿನೇ ಶ್ರೇಷ್ಠ, ಜಾತಿನೇ ಪ್ರತಿಪಾದನೆ ಮಾಡ್ತಾರ. ಬಹಳ ನಾವು ನೋಡ್ತೇವೆ ಹೊರಗ. ನನ್ನ ಅಂತ ಜಾತಿ, ನಂದ್ ಇಂಥ ಜಾತಿನ ಅವಲಂಬೇಡ. ತಮ್ಮ ಜಾತಿಗಾಗಿ ಗ್ರೂಪ್ ಮಾಡ್ತಾರ, ದುಡ್ಡು ಖರ್ಚು ಮಾಡ್ತಾರ, ಶ್ರಮ ಹಾಕ್ತಾರ,
ಮಾಡಿ ಜಾತಿನೇ ದೇಹವನ್ನೇ ಗಟ್ಟಿ ಮಾಡ್ತಾರ. ಹೊತ್ತಾತ ನಾ ಜಾತಿಗೆ ಅಲ್ಲ, ನನ್ನಿಂದ ನಾನು ಹುಟ್ಟದ ನನಗೆ ಯಾವ ಜಾತಿ ಇಲ್ಲ, ನಾ ಮಾಡ್ಕೊಂಡಿವಿ ಜಾತಿ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರುದಿಲ್ಲ. ಮತ್ತ ಧರ್ಮ ಅಂತ ಮಾಡ್ಕೋತೇವೆ. ನನ್ನ ಧರ್ಮ ಶ್ರೇಷ್ಠ. ಆ ಧರ್ಮಕ್ಕಾಗಿ ಎಷ್ಟೋ ಯುಗಗಟ್ಲೆ, ಇವತ್ತು ಲಕ್ಷಾನುಗಟ್ಲೆ ಸಾಯುದು ಧರ್ಮಕ್ಕಾಗಿ. ಆದ್ರ ಧರ್ಮ ತಿಳಿತು ಅಂದ್ರ ನನಗೆ ಯಾವ ಧರ್ಮವೂ ನನಗಿಲ್ಲ ಅನ್ನುವಂಥದ್ದು ನಿಶ್ಚಯ ಆಯ್ತು ಅಂದ್ರ ಆ ಧರ್ಮಕ್ಕ ಇವತ್ತು ಎಷ್ಟೋ ಹಿಂದ ನಾವು ಕೇಳ್ಕೊಂಡು ಬಂದೀವಿ. ಮೊಹಮ್ಮದಿಯರು ಮತ್ತು ಕ್ರಿಶ್ಚಿಯನ್ರು ಎಷ್ಟೋ ಮಂದಿ ಧರ್ಮಕ್ಕಾಗಿ ಬಡದಾಡಿ ಲಕ್ಷಾನುಗಟ್ಲೆ ಈಗೂ ಕೂಡ ಪ್ರಾಣಿಗೆ ತಕ್ಕೋತಾರ, ಪ್ರಾಣ ಕಳಿತೀವಿ ನಾವು. ನೋಡ್ಸುಳ್ಳು ಒಂದಿವ್ಸ ಬಿದ್ದು ಹೋಗ್ತದಂದ್ರ ಇವು ಧರ್ಮರು ನನಗೆ ಯಾವ್ದಾವು, ಧರ್ಮನೂ ನನಗಿಲ್ಲ ಅನ್ನುವಂಥದ್ದು ಹಿಂಗ ನಾವು ಪ್ರಯೋಗಕ್ಕೆ ನೋದೇವಂದ್ರ ನಮಗ ಜಾತಿ, ಕುಲ, ನಾಮ, ಧರ್ಮ ತನ್ನಿಂದ ತಾನೇ ಇಲ್ಲದ್ದು ಇವು ನಾವು ಸಂಗ್ರಹ ಮಾಡ್ಕೊಂಡು ಆ ಜಾಲದೊಳಗ ನಾವು ಬಿದ್ದು ಒದ್ದಾಡಕತ್ತೇವಿ. ನಾವೇ ಮಾಡ್ಕೊಂಡಿವಿ. ನಾನ್ ಇಂಥ ಕುಲದವ, ನಾ ಇಂಥ ತಿಳಿದವ, ನನಗಿಂತ ಧರ್ಮದವ, ನಾ ಅಂತೇಳಿ ಅದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಅಥವಾ ನಾವು ಜ್ಞಾನಿ ಆಗೋಣ, ಅಥವಾ ದೇಹಾದಿ ಒಳಗೊಂಡು ಅಜ್ಞಾನಿ ಆಗೋಣ. ಅಜ್ಞಾನಿ ಅಲ್ಲವೇ ದೇಹನೊಳಗೊಂಡಾಗ ಜೀವನೇ ನೀನು ಅಜ್ಞಾನಿ ಅಲ್ಲವೇ ಸುಜ್ಞಾನಿ ಎಂದು ನುಡಿಯವರೇ. ಬಲ್ಲವರು ತಿಳಿದವರು ಇದಕ್ಕೆ ದೇಹಕ್ಕ ವ್ಯವಹಾರಕ್ಕ ಸುಜ್ಞಾನಿ ಅಪ್ಪ ಬಹಳ ಚಲೋ ಮಾಡ್ತ ಅಂತಾರನು ಅಂದ್ರ ಅನ್ನೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ನಿಜಗೊಂಡು ಹೇಳ್ಕೊತ ಬಂದಾರ. ಇಲ್ಲಿ ನಾವು ಏನೇನ್ ನಿಶ್ಚಯ ಮಾಡ್ಬೇಕಂದ್ರ ನಾವ್ ಏನು ದೃಢ ಆತ್ಮನ ವ್ಯವಹಾರ ಒಂದು ಸತ್ಯನ ಆತ್ಮಸ್ವರೂಪನಿದೀನಿ. ಆತ್ಮ ಹಿಡ್ಕೊಂಡು ನೀನ್ ಏನೇ ಪ್ರಪಂಚ ಮಾಡಿದ್ರು ಕೂಡ ಪ್ರಪಂಚ ನಮ್ಗೆ ಯಾವ್ದು ಬಾಧ ಕೊಡುದಿಲ್ಲ. ಅವು ಎಲ್ಲವೂ ಕೂಡ ಅವ ಸುಳ್ಳೆ ಅಂತೇಳಿ ಹೆಂಗ ನಮ್ಗ ಸ್ವಪ್ನದಾಗ ಏನೇ ವ್ಯವಹಾರ ಮಾಡಿದ್ರು ಕೂಡ ಜಾಗೃತ ಬಂದಿಂದ ಹೆಂಗ ಸುಳ್ಳೆ ಅಂತೀವಿ, ಅವ ಏನೇ ವ್ಯವಹಾರ ಮಾಡಿದ್ರು ಎಲ್ಲಾ ಸುಳ್ಳೆ ಅದಾವಪ್ಪ, ಇವು ತೋರಿಕೆ ಒಳಗದಾವು ಆದ್ರೆ ನಿಜವಾಗಿ ಇಲ್ಲ. ನಮ್ಗ್ ಸ್ವಪ್ನದೊಳಗ ಕೋಟಿಗಟ್ಲೆ ರೊಕ್ಕ ಎಣಸ್ದಂಗಾಗಿರ್ತದ, ಗಲ್ಯ ಇಟ್ಟಂಗಾಗಿರ್ತದ, ಏನೇನೋ ಮಾಡಿರ್ತೀವಿ. ಆದ್ರೆ ಎಚ್ಚರಾಗಿಂದ ಏನ್ರ ರೊಕ್ಕ ಎಣಿಸಿದ್ದು ಯಂತ್ರನೂ ಇಲ್ಲ, ರೊಕ್ಕನೂ ಇಲ್ಲ, ಏನು ಇಲ್ಲವೇ ಇಲ್ಲ. ಅಲ್ಲಿ ಹೆಂಗ ನಮಗ ನಿಶ್ಚಯ ಸುಳ್ಳ ಅಂತ ಹೆಂಗ ನಮ್ಗ ಸ್ವಪ್ನದಾಗ ಜಾಗೃತಕ್ಕೆ ಬಂದಾಗ ನಿಶ್ಚಯ ಆಗ್ತದ, ಹಂಗ ಜ್ಞಾನ ಆಗಿಂದ್ರು ಕೂಡ ಈ ಜಗತ್ತಿ ಅನ್ನೋದು ಸುಳ್ಳೆ ಅದ, ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ನಿಶ್ಚಯ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಒಟ್ಟು ಜ್ಞಾನವನ್ನೇ ನಂಬು, ಜ್ಞಾನಿ ಆಗು. ಜ್ಞಾನಿ ಆದಪ್ಪ ಅಂದ್ರೆ ಇದು ಎಲ್ಲವೂ ನಿನ್ನ ಅನುಭವಕ್ಕೆ ಬರ್ತದ. ಅದನ್ನ ಬಿಟ್ಟು ನೀನು ಜೀವವಾಡಿಕೊಂಡು ದೇಹ ನಾನೆಂತು ದೇಹ ನಾನು ಅಂತ ತಿಳ್ಕೊಂಡೆ ಅಂದ್ರ ಇದು ಅನಾತ್ಮ ಜೊತೆ ನಿನ್ನ ವ್ಯವಹಾರ ಆಗ್ತದ. ಆತ್ಮ ಜೊತೆ ಇರ್ತೀವೋ ಅಥವಾ ಅನಾತ್ಮ ಜೊತೆ ಇರ್ತೀವೋ ಅನ್ನುವಂಥದ್ದನ್ನ ನಮಗ ಅವ್ರು ಬಿಟ್ಟು ಕೊಟ್ಟರ. ಅದು ನಮ್ಮ ಪಾಡಿ ನಾವು ವಿಚಾರ ಮಾಡೋಣ. ನಾವು ಅಜ್ಞಾನ ದೇಹವನ್ನು ಒಳಗೊಂಡು ಅಜ್ಞಾನಿ ಜೀವನ ಕಳೆಯೋಣ, ಅಥವಾ ಜ್ಞಾನವನ್ನು ಹೊಂದಿ ಬ್ರಹ್ಮನಾಗೋಣ, ಅಥವಾ ಲಿಂಗ ಸ್ವರೂಪ ಆಗೋಣ, ಅಥವಾ ಅಂಗ ಶರೀರ ಆಗೋಣ ಅನ್ನುವಂಥದ್ದನ್ನ ನಾವು ಸ್ಪಷ್ಟತೆ ಮಾಡ್ಕೊಳ್ಳೋಣ. ಲಿಂಗ ಶರೀರದ ಬದುಕು ಆನಂದದ, ಅಂಗ ಶರೀರದ ಬದುಕು ದುಃಖ ದುಮ್ಮಾನಗಳಿಂದ ಕೂಡಿದ, ಮತ್ತಿದು ಬಹು ಸಂಸಾರ ತಿರುಗಕ ಹಾದಿಯಾಗ್ಯದ. ಲಿಂಗ ಶರೀರ ನಾನು ಚೇತನ ಸ್ವರೂಪ ನಾನು, ಲಿಂಗ ಸ್ವರೂಪ ನಾನು, ಬ್ರಹ್ಮ ಸ್ವರೂಪ ನಾನು ಅಂತೇಳಿ ಹಿಂಗ ಕಳೆದು ಇದೇ ಜನ್ಮದಾಗ ಬ್ರಹ್ಮನಾಗಿ ಬದುಕಾಕು ಬರ್ತದ ಅನ್ನುವಂಥದ್ದನ್ನ ಈ ನಮಗೆ ಈ ಪಲ್ಲವಿ ಒಳಗ ಈ ಕೊನೆಯ ಒಂದು ಶ್ಲೋಕದೊಳಗೆ ಇಷ್ಟೆಲ್ಲವನ್ನು ಸ್ಪಷ್ಟ ಮಾಡ್ಕೊಂಡು ಬಂದಾರ. ಅದನ್ನ ಮತ್ತಿಷ್ಟು ನಾಳೆಯಿಂದ ಮತ್ತೊಂದು ಯಾವ್ದಪ್ಪ ಅಂದ್ರ ಇನ್ನೊಂದು 19ನೇ ನುಡಿ ನಾಳೆಗೆ ಮತ್ತ